ಏನಾದರೂ ಮಾಡಬೇಕು ಎಂದು ಎದುರು ನೋಡುತ್ತಾ ಕಾಯುತ್ತಾ ಇರುವೆನು. ನೀವೇ ಏನಾದರೂ ಮಾಡಬೇಕು ಎಂದು ಎದುರು ನೋಡುತ್ತಾ ಕಾಯುತ್ತಾ ಇರುವೆನು. ನೀವೇಳಿದ ವಾಕ್ಯವನ್ನು ಹಿಡಿದುಕೊಂಡು ನೀವೇಳಿದ ವಾಕ್ಯವನ್ನು ಹಿಡಿದುಕೊಂಡು ನಿನ್ನ ಮುಖವನ್ನೇ ದೃಷ್ಟಿಸುತ್ತ ಇರುವೆನು. ನಿನ್ನ ಮುಖವನ್ನೇ ದೃಷ್ಟಿಸುತ್ತ ಇರುವೆನು. ಎಲ್ಲರೂ ಸೇರಿ ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಯೇಸಪ್ಪ. ಅದ್ಭುತ ಮಾಡಪ್ಪ ನನ್ನ ಜೀವಿತದಿ, ನಿಮ್ಮನ್ನೇ ನಂಬುವೆವು ಯೇಸಪ್ಪ. ನಿಮ್ಮನ್ನೇ ನಂಬಿರುವೆವು. ನಿಮ್ಮಂತೆ ಯಾರು ಇಲ್ಲಪ್ಪ, ನಿಮ್ಮನ್ನೇ ನಂಬಿರುವೆವು. ನಿಮ್ಮಂತೆ ಯಾರು ಇಲ್ಲಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತನಿ, ನಿಮ್ಮನ್ನೇ ನಂಬುವೆವು ಯೇಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತನಿ, ನಿಮ್ಮನ್ನೇ ನಂಬುವೆವು ಯೇಸಪ್ಪ. ನಿಮ್ಮನ್ನೇ ನಂಬಿರುವೆವು. ನಿಮ್ಮಂತೆ ಯಾರು ಇಲ್ಲಪ್ಪ, ನಿಮ್ಮನ್ನೇ ನಂಬಿರುವೆವು. ನಿಮ್ಮಂತೆ ಯಾರು ಇಲ್ಲಪ್ಪ. ಪ್ರೈಸ್ ಲಾರ್ಡ್. ಪ್ರಿಯರಾದವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಈ ಪ್ರಾರ್ಥನಾ ಶಕ್ತಿ ಭಾಗ 4ರಲ್ಲಿ ನಿಮ್ಮನ್ನೆಲ್ಲ ಸಂಧಿಸುವಂಥ ಒಂದು ಕೃಪೆಯನ್ನು ದೇವರು ನನಗೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ. ಇವತ್ತಿನ ಅಂಶ ಬೇಸರಗೊಳ್ಳದೆ ಪ್ರಾರ್ಥಿಸಿ. ಲೂಕ 18ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೀವು ನೋಡಿದಾಗ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಬೇಸರಗೊಳ್ಳದೆ ಪ್ರಾರ್ಥಿಸಿ ಅಂತ ಹೇಳ್ಕೊಡ್ತಾ ಇದ್ದಾರೆ. ಒಂದೊಂದು ಸತಿ ಪ್ರಾರ್ಥನೆಗೆ ನಮಗೆ ಬದಲು ಬರದೇ ಇರುವಾಗ ನಾವು ಸೋತು ಹೋಗ್ತೀವಿ. ಎಷ್ಟು ಹೊತ್ತು ನಾವು ಪ್ರಾರ್ಥಿಸೋದು, ನಾವು ಪ್ರಾರ್ಥನೆ ಮಾಡ್ತಾ ಇದ್ರು ನಮಗೆ ಬದಲು ಬರಲಿಲ್ವಲ್ಲ ಅಂದ್ಬಿಟ್ಟು ನಾವು ಒಂದೊಂದು ಸತಿ ಪ್ರಾರ್ಥನೆ ಬಿಟ್ಬಿಡ್ತೀವಿ. ಆದರೆ ಇಲ್ಲಿ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಒಂದು ಸ್ವಾಮ್ಯದ ಮೂಲಕವಾಗಿ ಪ್ರಾರ್ಥನೆ ಬಗ್ಗೆ, ಬೇಸರಗೊಳ್ಳದೆ ಪ್ರಾರ್ಥಿಸೋ ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿದಾಗ ಆ ಸಾಮ್ಯನ ನೋಡಿದಾಗ ಒಂದು ವಿಧವೆ ಬಗ್ಗೆ ಹೇಳ್ತಾ ಇದ್ದಾರೆ. ಆ ವಿಧವೆ ಒಂದು ನ್ಯಾಯಾಧಿಪತಿಯ ಹತ್ರ ಹೋಗಿ ನಮಗೆ ನ್ಯಾಯ ಕೊಡೋ, ನಮಗೆ ನ್ಯಾಯ ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇರೋವಾಗ ಆ ನ್ಯಾಯಾಧಿಪತಿ ಯಾವ ರೀತಿ ಇದ್ದಾರೆ ಅಂತ ಹೇಳಿದ್ರೆ, ಅದೇ ಲೂಕ ಸುವಾರ್ತೆ 18ನೇ ಅಧ್ಯಾಯ 4-5ರಲ್ಲಿ ನೀವು ಓದಿ ನೋಡಿದಾಗ, ಅವನು ಸ್ವಲ್ಪ ಕಾಲದವರೆಗೆ ಮನಸ್ಸಿಲ್ಲದವನಾಗಿದ್ದನು. ತರುವಾಯ ಅವನು ತನ್ನೊಳಗೆ, ನಾನು ದೇವರಿಗೆ ಭಯಪಡುವುದಿಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡುವುದಿಲ್ಲ. ಈ ನ್ಯಾಯಾಧಿಪತಿ ಯಾವ ರೀತಿ ಅಂದರೆ ದೇವ್ರಿಗೂ ಭಯಪಡೋದಿಲ್ಲ, ಮನುಷ್ಯರನ್ನು ಕೇರ್ ಮಾಡೋದಿಲ್ಲ ಅಂತ. ಆ ರೀತಿ ಒಂದು ಮನುಷ್ಯ. ಆದರೆ ಅವ್ರು ಏನು ಹೇಳ್ತಾರೆ ನೋಡ್ರಿ 5ನೇ ವಾಕ್ಯದಲ್ಲಿ, ಆದಾಗ್ಯೂ ಈ ವಿಧವೆಯು ನನಗೆ ತೊಂದರೆ ಕೊಟ್ಟು ಪದೇ ಪದೇ ನನ್ನ ಬಳಿಗೆ ಬಂದು ನನ್ನನ್ನು ದಣಿಸದಂತೆ ನಾನು ಅವಳಿಗೆ ನ್ಯಾಯ ತೀರಿಸುವೆನು. ಅವರು ದಣದೋಗ್ಬಿಟ್ಟಿದ್ದಾರೆ. ಅಯ್ಯೋ ಸಾಕಪ್ಪ ಸಾಕು, ಈ ವಿಧವೆ ಸಹವಾಸ ಸಾಕು. ಆ ರೀತಿ ಒಂದು ಪರಿಸ್ಥಿತಿಗೆ ನ್ಯಾಯಾಧಿಪತಿಗೆ ಹೇಗಾದರೂ ಮಾಡಿ ನ್ಯಾಯ ತೀರಿಸುವೆನು ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ನ್ಯಾಯ ತೀರಿಸ್ತಾರೆ. ಹಾಗೇನೆ ನಮ್ಮ ದೇವರು, ನಮ್ಮ ದೇವಾದಿ ದೇವರು ಪ್ರಾರ್ಥನೆನ ಕೇಳುವ ದೇವರು, ಅವ್ರ ಪ್ರಾರ್ಥನೆಗೆ ಬದಲು ಕೊಡುವ ದೇವರು. ನಾವು ಅನ್ಕೊಳ್ತೀವಿ ಪ್ರಾರ್ಥನೆ ಕೇಳಿಲ್ಲ, ಪ್ರಾರ್ಥನೆಗೆ ಬದಲು ಕೊಡೋದಿಲ್ಲ ಅನ್ಕೊಳ್ತೀವಿ. ಆದರೆ ನಾವು ಪ್ರಾರ್ಥನೆ ಮಾಡ್ತಾನೆ ಇರ್ಬೇಕಂತ, ಬದಲು ಬರೋವರೆಗೂ ಪ್ರಾರ್ಥಿಸ್ಬೇಕು ಅಂತ ಯೇಸು ಸ್ವಾಮಿ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಒಂದು ಉದಾಹರಣೆಗೆ ನೋಡಿ, ಒಂದು ಬಂಡೆ ಇದೆ ಅನ್ಕೊಳ್ಳಿ. ಆ ಬಂಡೆನ ಹೊಡಿಬೇಕು ಅಂತ ಅವ್ರಿಗೆ ಕೆಲಸಕ್ಕೆ ಕೊಟ್ಟರೆ ಅವ್ರು ಏನು ಮಾಡ್ತಾರೆ, ದೊಡ್ಡ ಬಂಡೆ ಆಗೋದಿಲ್ಲ ಅಂತ ಹೋಗ್ಬಿಡ್ತಾರ. ಆ ಬಂಡೆನ ತಗೊಂಡು ದಿನಾ ಸ್ವಲ್ಪ 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 ಅದನ್ನು ಹೊಡಿತಾ ಇರ್ತಾರೆ. ಹೊಡೆದಾಗ ಕೊನೆಯಲ್ಲಿ ಅದು ನುಚ್ಚು ನೂರಾಗ್ಬಿಡತ್ತೆ. ಹಾಗೆಯೇ ಪ್ರಾರ್ಥನೆ ಅನ್ನೋದು ಕೂಡ
ನಾವು ಸ್ವಲ್ಪ ಪ್ರಾರ್ಥನೆ ಮಾಡ್ತಾ ಇರುವಾಗ ನಮಗೆ ಗೊತ್ತಾಗಬೇಕು, ಸ್ವಲ್ಪ ಸ್ವಲ್ಪನೇ ನಮ್ಮ ಪ್ರಾರ್ಥನೆ ಕೇಳಲ್ಪಡ್ತಾ ಇದೆ, ನಮಗೆ ಜಯ ನಿಶ್ಚಯವಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಹಲ್ಲೆಲೂಯಾ. ದೇವರ ನಮಗೆ ಸ್ತೋತ್ರ. ಪ್ರಾರ್ಥನೆನ ಬೇಸರಗೊಳ್ಳದೆ ಮಾಡಿ. ಯಾಕಂದ್ರೆ ಈ ವಾಕ್ಯನ ನಾವು ಇನ್ನೊಂದು ವಾಕ್ಯನ ನಾವು ಓದ್ಕೊಳ್ಳೋಣ. ಈ ಸಮಯದಲ್ಲಿ ರೋಮಾ ಪತ್ರಿಕೆ 12ನೇ ಅಧ್ಯಾಯ 12ನೇ ವಾಕ್ಯ. ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರಿ, ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಯಾಕಂದ್ರೆ ನಮ್ಗೆ ನಾವು ಏನಕ್ಕೆ ಓಡ್ತಾ ಇದೀವಿ ಅಂದ್ರೆ ಒಂದು ಮಹಾ ಪದವಿ ನಮ್ಗೆ ದೇವ್ರು ಇಟ್ಟಿದ್ದಾರೆ. ಆ ಪದವಿಗೋಸ್ಕರ ನಾವು ಓಡ್ತಾ ಇದ್ದೀವಿ. ಉಪದ್ರವ ಬರುತ್ತೆ, ಕಷ್ಟ ಬರುತ್ತೆ, ಅವಮಾನ ಬರುತ್ತೆ, ನಿಂದನೆ ಬರುತ್ತೆ. ಆದ್ರೂ ನೀವು ಅದನ್ನೆಲ್ಲ ಏನ್ ಮಾಡ್ಬೇಕಂತೆ ಸಹಿಸ್ಕೋಬೇಕಂತ ದೇವ್ರು ಹೇಳ್ತಾ ಇದ್ದಾರೆ. ಸಹಿಸ್ಕೊಂಡು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ. ಈ ಪ್ರಾರ್ಥನೆಗೆ ದೇವ್ರು ಅದೇ ಹೇಳ್ತಾರೆ, ಬೇಸರಗೊಳ್ಬೇಡಿ. ಬೆಳಗ್ಗೆಯಿಂದ ನಾನು ಕೂಡ ಈ ವಾಕ್ಯನ ನಾವು ಪ್ರಾರ್ಥನೆ ಮಾಡ್ತಾ ಇದ್ದಾಗ ನನ್ಗೆ ಎಷ್ಟೋ ಕಾರ್ಯಗಳು, ಆದ್ರೂ ಅದನ್ನೆಲ್ಲ ಜಯಿಸಿ ಇಲ್ಲಿ ಈ ಸಮ್ಮುಖದಲ್ಲಿ ನಿಮ್ಮ ಮುಂದೆ ನಿಂತು ಈ ಸಂದೇಶ ಕೊಡಕ್ಕೆ ದೇವ್ರು ನನಗೆ ಸಹಾಯ ಮಾಡಿದ್ದಾರೆ. ಅದಕ್ಕೆ ನಾವು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು. ಇನ್ನೊಂದು ವಾಕ್ಯನ ನಾವು ತಗೊಳ್ಳೋಣ ಈ ಸಮಯದಲ್ಲಿ. ಕೊಲೊಸ್ಸೆರ್ 4ನೇ ಅಧ್ಯಾಯ 2ನೇ ವಾಕ್ಯನ ನೋಡಿದಾಗ, ಪ್ರಾರ್ಥನೆಯನ್ನು ತಪ್ಪದೇ ಮಾಡುವವರಾಗಿ ಅದರಲ್ಲಿ ಕೃತಜ್ಞತಾ ಸ್ತುತಿಯೊಂದಿಗೆ ಎಚ್ಚರವಾಗಿರಿ. ಪ್ರಾರ್ಥನೆನ ಏನ್ ಮಾಡ್ಬೇಕಂತೆ ತಪ್ಪದೇ ಮಾಡುವವರಾಗಿರ್ಬೇಕು. ಯಾವಾಗ ದೇವರ ಮಕ್ಕಳಾಗ್ತೀವೋ ನಾವು ಪ್ರಾರ್ಥನೆನ ಹೇಗ್ ಮಾಡ್ಬೇಕು? ತಪ್ಪದೇ ಮಾಡೋಗ್ಬೇಕು. ಎವ್ರಿ ಡೇ ವಿ ಹ್ಯಾವ್ ಟು ಪ್ರೇ. ಪ್ರತಿದಿನ ನಾವು ಪ್ರಾರ್ಥನೆ ಮಾಡ್ಬೇಕು. ಅದಕ್ಕೆ ಪೌಲ್ ಭಕ್ತ ಹೇಳ್ಕೊಡ್ತಾರೆ, ಪ್ರತಿದಿನ ಪ್ರಾರ್ಥನೆ ಮಾಡಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿ, ಬೇಸರಗೊಳ್ಳದೆ ಪ್ರಾರ್ಥಿಸ್ಬೇಕು. ಸೋತೋಗ್ಬೇಡಿ. ಅಯ್ಯೋ ನನಗೆ ಸೋತೋಗ್ತಾ ಇದ್ದೀನಿ ಅನ್ಕೊಳ್ತೀರಾ? ಸೋತೋಗ್ಬೇಡಿ. ದೇವ್ರ ಹತ್ರ ಕೇಳಿ, ದೇವ್ರ ಹತ್ರ ಮೊರೆ ಇಡಿ. ನಿಮ್ಮ ಪ್ರಾರ್ಥನೆಗೆ ನಿಶ್ಚಯವಾಗಿ ದೇವ್ರು ಬದಲು ಕೊಡ್ತಾರೆ. ನಿಮ್ಮ ನಿರೀಕ್ಷೆ ಅದು ವ್ಯರ್ಥವಾಗೋದಿಲ್ಲ ಅಂತ ದೇವ್ರು ಹೇಳ್ತಾರೆ. ದೇವ್ರನ್ನ ಹುಡುಕಿ. ಇನ್ನೊಂದು ಈ ಬೈಬಲಲ್ಲಿ ನೋಡಿದಾಗ ಒಂದು ವ್ಯಕ್ತಿನ ನಾವು ನೋಡ್ತೀವಿ. ಅವರು ಅಂದ್ರೆ ರಾತ್ರಿ ಎಲ್ಲ ದೇವ್ರ ಹತ್ರ ಹೋರಾಡೋದಂತೆ, ಬಿಡ್ಲೇ ಇಲ್ವಂತೆ. ನನ್ನನ್ನ ನೀವು ಆಶೀರ್ವದಿಸೋರ್ಕು ನಾನು ನಿಮ್ಮನ್ನ ಬಿಡೋದಿಲ್ಲ. ಆ ವ್ಯಕ್ತಿ ಯಾರು ಅಂದ್ಬಿಟ್ಟು ನೀವು ಕಂಡಿಡಿದು ಕಾಮೆಂಟ್ ಮಾಡಿ. ಆದರೆ ನಾನಿವತ್ತು ನಿಮಗೆ ಹೇಳ್ತಾ ಇದ್ದೀನಿ, ಬೇಸರಗೊಳ್ಬೇಡಿ. ಪರಿಸ್ಥಿತಿನ ನೋಡಿ ನೀವು ಬೇಸರಗೊಳ್ಬೇಡಿ. ಪ್ರಾರ್ಥನೆ ಮಾಡ್ತಾ ಬರ್ತಾ ಇಲ್ವಲ್ಲ ಅಂತ ಹೇಳಿ ನೀವು ಬೇಸರಗೊಳ್ಬೇಡಿ. ಪ್ರಾರ್ಥನೆಯಲ್ಲಿ ನಿರತರಾಗಿರಿ. ಪ್ರಾರ್ಥನೆ ಮಾಡೋದನ್ನು ಬಿಡಬೇಡಿ. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಈ ಸಮಯದಲ್ಲಿ ಎಲ್ಲರೂ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಅಧಿಕವಾಗಿ ಪ್ರೀತಿಸೋ ಪರಲೋಕದ ತಂದೆ, ಬೇಸರಗೊಳ್ಳದೆ ಪ್ರಾರ್ಥಿಸಿರಿ ಅಂತ ನೀವು ನಮಗೆ ಕಲಿಸ್ಕೊಟ್ಟಿದ್ದೀರಿ ಸಮ್ಮ. ಹೌದು ರಜ, ಅನೇಕರು ಪ್ರಾರ್ಥನೆಯನ್ನು ಹೌದು ಬೇಸರಗೊಂಡು ನಮ್ಮ ಪ್ರಾರ್ಥನೆಗೆ ಇನ್ನೂ ಜವಾಬ್ ಬಂದಿಲ್ವೇ ಅಂತ ಹೇಳಿ ಅಪ್ಪ ಅವರು ಸೋತು ಹೋಗದಂತೆ ಕರ್ತನೆ ಈ ಸಮಯದಲ್ಲಿ ಆ ಪ್ರಾರ್ಥನೆ ಆತ್ಮನ ಅವ್ರ ಮೇಲೆ ಸುರಿಸ್ಬೇಕಂತ ಪ್ರಾರ್ಥಿಸ್ತಾ ಇದ್ದೀನಿ. ಪ್ರಾರ್ಥನೆಯಲ್ಲಿ ಅವ್ರನ್ನ ತಟ್ಟಿ ಎಬ್ಬಿಸು ಕರ್ತನೆ. ಅವರು ಬೇಸರಗೊಳ್ಳದೆ ಪ್ರಾರ್ಥಿಸಕ್ಕೆ ಸಹಾಯ. ಈ ಸಂದೇಶನ ನೋಡ್ತಾ ಇರೋ ಪ್ರತಿಯೊಂದು ಅಪ್ಪ ಥ್ಯಾಂಕ್ ಯು ನೋಡಪ್ಪ. ಸಹೋದರ ಸಹೋದರಿ ಯಾರೇ ಆಗಿರ್ಲಿ ಕರ್ತನೆ, ಅವ್ರನ್ನ ನೀವು ಮುದ್ದು ರಾಜ. ಅವ್ರು ಏನೇನ್ ಕಾರ್ಯಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾರೋ ಆ ಪ್ರಾರ್ಥನೆಗೆ ಈವಾಗಲೇ ಈ ಕ್ಷಣದಲ್ಲಿ ಯೇಸುವಿನ ನಾಮದಲ್ಲಿ ಆ ಪ್ರಾರ್ಥನೆಗೆ ಬದಲು ಬರುವಂತೆ ಪ್ರಾರ್ಥಿಸ್ತಾ ಇದ್ದೀನಿ. ಈಗಲೇ ಕರ್ತನೆ ನೀವು ಅವ್ರನ್ನೆಲ್ಲ ಆಶೀರ್ವದಿಸಪ್ಪ. ನಿಮ್ಮ ಸಮಾಧಾನ ಅವರೊಂದಿಗಿರಲಿ. ಈ ಪ್ರಾರ್ಥನೆಯನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಬೇಡಿ ಹೊಂದಿದ್ದೇನೆ ತಂದೆಯೇ. ಆಮೇನ್ ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ತಿರುಗಿ ನೆಕ್ಸ್ಟ್ ಪಾರ್ಟಲ್ಲಿ ನಿಮ್ಮನ್ನ ಸಂಧಿಸೋವರೆಗೂ ದೇವರ ಕೃಪೆ